ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ನಾಳೆ ಬರ್ತಕ್ಕಂಥ ಗುರುವಾರ ದಿನ ರಾಮನವಮಿಯ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ, ನಾಳಿನ ದಿನ ಗೋಕಾಕ್ ನಗರದಲ್ಲಿ ನಾಳೆ ಗುರುವಾರ ದಿನ ಮಾರ್ಚ್ 26 ತಾರೀಕು ಒಂದು ರಾಮನವಮಿ, ಶ್ರೀ ರಾಮನವಮಿಯ ಪ್ರಯುಕ್ತ ಶ್ರೀ ರಾಮೋತ್ಸವ ಕಾರ್ಯಕ್ರಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಗೋಕಾಕ್ ಮತ್ತು ಶ್ರೀ ರಾಮೋತ್ಸವ ಉತ್ಸವ ಸಮಿತಿ ಇವರ ನೇತೃತ್ವದಲ್ಲಿ ಗೋಕಾಕ್ ನಗರದಲ್ಲಿ ರಾಮೋತ್ಸವದ ಒಂದು ಬೃಹತ್ ಶೋಭಾಯಾತ್ರೆ, ಅಲ್ಲಿ ಆ ಶೋಭಾಯಾತ್ರೆಯಲ್ಲಿ ಪ್ರಭು ಶ್ರೀರಾಮಚಂದ್ರರ ಒಂದು ಭವ್ಯವಾದ ಒಂದು ಮೂರ್ತಿ ಮತ್ತು ಹನುಮಂತ ದೇವರ ಒಂದು ಮೂರ್ತಿ, ಇದರ ಜೊತೆಗೆ ವಿವಿಧ ನಾಡಿನಿಂದ ಬರ್ತಕ್ಕಂಥ ವಾದ್ಯ ಮೇಳಗಳು, ಈ ವಾರ್ಕರಿ ಸಂಪ್ರದಾಯದಿಂದ 45 ಜನರ ಯುವಕರ ತಂಡದ ಒಂದು ವಾರ್ಕರಿ ಸಂಪ್ರದಾಯದ ಅವ್ರದ್ದು ಒಂದು ಭಜನಾ ತಂಡ ಬರ್ತಾ ಇದೆ. ಅವ್ರು ಬಾರಿಸೋ ಒಂದು ಮೃದಂಗ ಯಾವ ತರ ಇರ್ತೈತಿ, ಅದು ವಿಠಲ್ 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 ಅಂತೇಳಿ ಸೌಂಡ್ ಮಾಡ್ತೈತಿ. ಅದು ಒಂಥರ ಒಂದು ನಾಡಿನ ಪ್ರಸಿದ್ಧ ಹುಲಿ ಕುಣಿತ. ನಾವು ಗೋಕಾಕ್ ನಗರ ಫಸ್ಟ್ ಟೈಮ್ ಅದು ಹುಲಿ ಕುಣಿತ ಬರೋದು. ಈ ಹುಲಿ ಕುಣಿತ, ಒಂದು ತಮಟೆ ಮತ್ತು ತಲವಾರ್ ಬಾಜಿ ಇತ್ಯಾದಿ 10-12 ವಿವಿಧ ರೀತಿ ಕಲಾ ತಂಡಗಳು ಇಲ್ಲಿ ನಾಳೆ ಪ್ರದರ್ಶನ, ಈ ರಾಮೋತ್ಸವದ ಉದ್ದಕ್ಕೂ ಪ್ರದರ್ಶನ. ಮತ್ತು ರಾಮೋತ್ಸವ ಉತ್ಸವ ಸಮಿತಿ ವತಿಯಿಂದ ನಾಳೆ ಮಧ್ಯಾಹ್ನ ಗೋಕಾಕ್ ನಗರದ 5 ಸ್ಥಳಗಳಲ್ಲಿ ಒಂದು ಅನ್ನ ದಾಸೋಹ ಮತ್ತು ಸಾಯಂಕಾಲ ಏನು ಶೋಭಾಯಾತ್ರೆ ಮುಗಿದ ತಕ್ಷಣ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಶೋಭಾಯಾತ್ರೆ ಮೊದಲಿಗೆ ಪ್ರಾರಂಭ ಕೊಳವಿ ಮಾರುತಿ ದೇವಸ್ಥಾನದಿಂದ ಪ್ರಾರಂಭವಾಗಿ ಬಾಪ್ನಾ ಚೌಕ್, ಹಾಗೆ ಶೆಡ್ಜಿ ಕುಟ್ ಮಾರ್ಗವಾಗಿ ಅಲ್ಲಿ ಸಂಭಾಜಿ ಚೌಕ್ ಅಂದ್ರೆ ಶೆಟ್ಟಿ ಕುಟ್ ಅಂತ ಹೇಳ್ತೀವಿ ನಾವು, ಆ ಸಂಭಾಜಿ ಚೌಕ್, ಹಾಗೆ ಅಪ್ಸರಾ ಕೂಟ್ ಮತ್ತು ಕೊನೆಗೆ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಈ ಶೋಭಾಯಾತ್ರೆ ಕೊನೆಗೊಳ್ಳುತ್ತದೆ. ಈ ಶೋಭಾಯಾತ್ರೆ ಮುಗಿದ ತಕ್ಷಣ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರ್ತೈತಿ. ಸುಮಾರು ಒಂದು 4000 ಜನಕ್ಕೆ ಪ್ರಸಾದ ವ್ಯವಸ್ಥೆ. ಅದಕ್ಕೆ ನಾವು ರಾಮೋತ್ಸವ ಉತ್ಸವ ಸಮಿತಿ ವತಿಯಿಂದ ನಾವೆಲ್ಲರೂ ಕೇಳ್ಕೋದೇನಂದ್ರೆ, ಕೇಳ್ಕೋದಿಷ್ಟ ನಾಡಿನ ಸಮಸ್ತ ಎಲ್ಲ ಹಿಂದೂ ಬಾಂಧವರು ಈ ರಾಮೋತ್ಸವ ಉತ್ಸವದೊಳಗೆ ಭಾಗಿಯಾಗಬೇಕು, ಈ ಶೋಭಾಯಾತ್ರೆಗೆ ಒಂದು ಕಳೆ ತರಬೇಕು ಮತ್ತು ಹಿಂದೂ ಏಕ್ತಾ ರ್ಯಾಲಿಯಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು. ಈ ಹಿಂದೂ ಏಕ್ತಾ ರ್ಯಾಲಿ ಯಾವ ತರ, ಹಿಂದೂ ಸಮಾಜದಾಗ ಬರ್ತಕ್ಕಂಥ ಯಾವುದೋ 1 ಸಮಾಜ 5 ಸಮಾಜ ಅಥವಾ 4-5 ಸಮಾಜ ಕುಡ್ಕೊಂಡು ಮಾಡಿದ್ರೆ ಅದು ಹಿಂದೂ ಏಕ್ತಾ ರ್ಯಾಲಿ ಆಗುದು. ಅಷ್ಟು ವರ್ಗದ ಜನ, ಹಿಂದೂ ಧರ್ಮದೊಳಗೆ ಬರ್ತಕ್ಕಂಥ ಎಲ್ಲಾ ವರ್ಗದ ಜನರು ಸೇರ್ಕೊಂಡು ಮಾಡಿದ್ರೆ ಅದು ಏಕ್ತಾ ರ್ಯಾಲಿ. ಅದಕ್ಕಾಗಿ ನಾವು ರಾಮೋತ್ಸವ ಸಮಿತಿ ವತಿಯಿಂದ ಎಲ್ಲಾ ಸಮಾಜವನ್ನು ಸಂಪರ್ಕ ಮಾಡಿದ್ದೀವಿ, ಪ್ರತಿ ಮನೆಗಳನ್ನು ಸಂಪರ್ಕ ಮಾಡಿದ್ದೀವಿ, ಎಲ್ಲ ಯುವ ತಂಡಗಳನ್ನು ಸಂಪರ್ಕ ಮಾಡಿದ್ದೀವಿ. ಎಲ್ಲರೂ ಬಂದು ಒಂದು ಒಳ್ಳೆ ಉತ್ಸಾಹದಿಂದ ಎಲ್ಲರೂ ಪಾಲ್ಗೊಳ್ಳೋ ನಿರೀಕ್ಷೆ ಇದೆ. ಅದಕ್ಕೆ ತಾವೆಲ್ಲರೂ ತಮ್ಮ ಮಾಧ್ಯಮದ ಮುಖಾಂತರ ನಾವು ಒಂದು ಮನವಿ ಮಾಡ್ಕೋತೀವಿ. ಸಮಸ್ತ ಹಿಂದೂ ಬಾಂಧವರು ಕುಟುಂಬ ಸಮೇತವಾಗಿ, ಕುಟುಂಬದೊಳಗೆ ಬರ್ತಕ್ಕಂಥ ಮಾತೆಯರು, ಹಿರಿಯರು, ಯುವಕರು ಮತ್ತು ಬಾಲಕರು ಎಲ್ಲರೂ ಒಳಗೊಂಡಂಗೆ ಈ ಶೋಭಾಯಾತ್ರೆ ಒಳಗೂ ರಾಮೋತ್ಸವ ಉತ್ಸವದೊಳಗೆ ಭಾಗಿಯಾಗಬೇಕಂತ ಕೇಳ್ತೀವಿ. ಜೈ ಶ್ರೀರಾಮ್. ಅಲ್ಲ, ಮಾತೆಯರ ಕರೆಯತ್ತಾರೆ ರಾಮೋತ್ಸವಕ್ಕೆ ಬರ್ರಿ ಅನ್ನುವಂತ ಒಂದು ಇವತ್ತ ಮಾತೆಯರ ಆಹ್ವಾನ ಕೊಡುವಂತ ಕೆಲಸ ನಡೆದಿದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಗೋಕಾಕ್ ಹಾಗೂ ಶ್ರೀ ರಾಮೋತ್ಸವ ಉತ್ಸವ ಸಮಿತಿ ಗೋಕಾಕ್ ಇವರ ನೇತೃತ್ವದಲ್ಲಿ ರಾಮೋತ್ಸವ ಉತ್ಸವದ ಒಂದು ಪ್ರಯುಕ್ತ ಬೃಹತ್ ಶೋಭಾಯಾತ್ರೆ ಜರುಗ್ತಾ ಇದ್ದು, ಈ ಶೋಭಾಯಾತ್ರೆಗೆ ನಾಡಿನ ಸಮಸ್ತ ಹಿಂದೂ ಬಾಂಧವರು ಭಾಗಿಯಾಗಿ ಒಂದು ಶೋಭೆ ತರಬೇಕಂತ ಅವರಲ್ಲಿ ಕಳಕಳಿ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಒಂದು ನಮ್ಮ ನಾಡಿನೊಳಗ ಒಂದು ಉತ್ಸವವಾಗಿ ಈ ಶೋಭಾಯಾತ್ರೆ ಒಂದು ಒಳ್ಳೆ ರೀತಿಯಿಂದ ವಿಜೃಂಭಣೆಯಿಂದ ಯಶಸ್ವಿಗೊಳ್ಬೇಕಾದ್ರೆ
ಸಮಸ್ತ ಹಿಂದೂ ಬಾಂಧವರೆಲ್ಲರೂ ಭಾಗಿಯಾದ್ರನ ಇದು ಯಶಸ್ವಿ ಆಕೈತಿ. ಅದಕ್ಕಾಗಿ ನಾವು ಮತ್ತೊಮ್ಮೆ ಮನವಿ ಮಾಡ್ಕೋತೀವಿ, ಈ ರಾಮೋತ್ಸವಕ್ಕೆ ಎಲ್ಲಾ ಹಿಂದೂಗಳು ಬಂದು ಭಾಗಿಯಾಗಬೇಕಂತ ಕೇಳ್ತೇವೆ. ಜೈ ಶ್ರೀರಾಮ್. ಜೈ ಶ್ರೀ. ನಮಸ್ಕಾರ. ನಾಳೆ ದಿನ ಗುರುವಾರ 26ನೇ ತಾರೀಕು ರಾಮನವಮಿ ನಿಮಿತ್ತ ರಾಮೋತ್ಸವ ಕಾರ್ಯಕ್ರಮನ ರಾಮೋತ್ಸವ ಉತ್ಸವ ಸಮಿತಿ ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ವಿಜೃಂಭಣೆಯಿಂದ ಆಚರಿಸ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದರ ಪ್ರಕಾರ ನಾವು ಹೋದ ವರ್ಷದಿಂದ DJ ಸಂಸ್ಕೃತಿಯನ್ನ ಹೊರತುಪಡಿಸಿ ಕಲಾ ತಂಡಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯನ ಬೃಹತ್ ಶೋಭಾಯಾತ್ರೆಯಲ್ಲಿ ಕೊಡ್ತಾ ಇದ್ದೀವಿ. ಇದು ಸಹ 13 ಕಲಾ ತಂಡಗಳು, ವಿಶೇಷ ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾವ. ಅದ್ರೊಳಗ ಮಹಿಳಾ ಡೊಳ್ಳು ಕುಣಿತ ಹಾಗೂ ಗೋಕಾಕದ ಬಾಲಕಿಯರ ಒಂದು ಲೇಜಿಮ್ ತಂಡ ಕೂಡ ವಿಶೇಷವಾಗಿ ಎದ್ದು ಬರ್ತಾ ಇದ್ದಾರೆ. ಅದಕ್ಕಾಗಿ ಈ ಶೋಭೆಯನ್ನ ಎಲ್ಲರೂ ಸೇರಿ ನಾವು ಯಶಸ್ವಿಗೊಳಿಸೋದಂತ ನಮ್ಮಲ್ಲಿ ಕನಕಳಿಂದ ಕೇಳ್ಕೊತಾ ಇದ್ದೀವಿ.